ನಾನು ಈ ಆದೇಶವನ್ನು ಮನಸ್ಪೂರ್ವಕವಾಗಿ ಸ್ವಾಗತಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬರಿಗೆ ಮರಣದಂಡನೆ ಸಿಕ್ಕಿದೆ ಅನ್ನುವಂಥದ್ದು ಸಂಭ್ರಮ ಪಡುವಂಥ ವಿಷಯ ಅಲ್ಲ. ಯಾಕೆ ಇದನ್ನು ಸ್ವಾಗತಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕಾಕಿ ಹಾಕ್ಕೊಂಡಿರುವಂಥ ಪೊಲೀಸರುಗಳಿಗೆ, ದುಡ್ಡು ಕೊಟ್ಟು ಕೆಲಸ ತೊಗೊಂಬಂದಿರುವಂಥ ಪೊಲೀಸರುಗಳಿಗೆ, ಅನ್ಯಾಯವನ್ನು ಮಾಡ್ತಿರುವಂಥ ಪೊಲೀಸರುಗಳಿಗೆ, ದುರಾಂಕರವಾದಲ್ಲಿ ಮೆರಿತಿರುವಂಥ ಪೊಲೀಸರುಗಳಿಗೆ, ನಾನು ಪೊಲೀಸು ಅನ್ನುವಂಥದ್ದನ್ನ ಮೆದ್ಲಿಗೆ ಹಾಕ್ಕೊಂಡಿರ್ತಾರಲ್ಲ ಹೀರೋಗಳಿಗೆ, ಅವ್ರಿಗೆಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಮುಟ್ಟು ನೋಡಿಕೊಡುವಂಥ ಆದೇಶ. ಎಲ್ಲ ಪೊಲೀಸರು ಅಂತ ಹೇಳೋದಕ್ಕೆ ಯಾಕೆ ಅಂದರೆ, ಎಲ್ರಿಗೂ ಎಲ್ಲೋ ಒಂದು ಕಡೆ ಒಂದು ದುರಾಂಕಾರ, ಅಹಂಕಾರ ಬರ್ತವೆ. ಅಲ್ಲ ರೀ, ಸ್ಟೇಷನ್ಗಳಲ್ಲಿ ಎದುರುಗಡೆ ಹಾಕಿರುವಂಥ ಚೇರ್ಗಳು ಅವರಿಗೆ ದುಡ್ಡು ಕೊಡೋರಿಗೆ, ಅವ್ರ ಹತ್ರ ಚೆನ್ನಾಗಿರುವಂಥ ಸ್ನೇಹಿತರಿಗೆ ಮಾತ್ರ ಚೇರು ಅಂತ ಅಂದ್ಕೊಂಡಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಅವ್ರ ಮುಂದೆ ಯಾವ ಆರೋಪಿಗಳು ಕುಂತ್ಕೊಂಡಿಲ್ಲ. ಅಲಿಗೇಷನ್ ಮಾಡ್ಕೊಂಡಿರ್ತಾರಲ್ಲ ಆರೋಪಿಗಳು, ಅದೇ ನೋಡಪ್ಪ, ಗಂಡ ಹೆಂಡತಿ ಜಗಳ ಆಡ್ಕೊಂಡು ಬಂದಿರ್ತಾನೆ, ಗಂಡ ಹೆಂಡತಿ ಹೊಡ್ಬಿಟ್ಟಿರ್ತಾನೆ, ಅವನು ಕೂತ್ಕೊಳ್ಳಂಗಿಲ್ಲ. ಕಳ್ಳ ಬಿಡ್ರಿ, ಓಲಿ ವೀರಪ್ಪನ ಬೇಡ, ರೇಪಿಸ್ಟ್ ಬೇಡ, ಅವ್ರು ಬೇಡ, ಇವನು ಬೇಡ, ಇವನು ಕೂತ್ಕೊಳ್ಳಂಗಿಲ್ಲ, ಎದಳ ಮೇಲೆ ಅನ್ನುವಂಥ ಅಹಂಕಾರ ಪಡುವಂಥವ್ರಿಗೆ ಇದೆಲ್ಲೋ ಒಂದು ಕಡೆ, ನಾನು ಮನುಷ್ಯ, ನನ್ನೂ ಕೂಡ, ನಾನು ಪೊಲೀಸ್ ಅಂತ ಅಷ್ಟೇ ನನ್ನ ಕಾನೂನು ಬಿಡಲ್ಲ, ನನ್ನೂ ಕೂಡ ನಾನು ತಪ್ಪು ಮಾಡಿದ್ರು ಕೂಡ ನನ್ನೂ ಕರ್ಕೊಂಡೋಗಿ ನಾಯಿ ಹಂಗೆ ನೇಣಾಕ್ತಾರೆ ಅನ್ನೋವಂಥ ವಿಷಯ ಇವತ್ತು ಆಚೆ ಬಂದಿರೋದು ಸ್ವಾಗತಕರವಾದ ವಿಷಯ. ಏಕೆಂದರೆ ತಮಿಳ್ನಾಡಿನಲ್ಲಿ ನಡೆದಂಥ ಪ್ರಕರಣ ಬಹಳ ಹೀನಾಯವಾದ ಪ್ರಕರಣ. ಕರೋನಾ ಟೈಮ್ನಲ್ಲಿ ತಂದೆ ಮಗ ಇಬ್ಬರೂ ಕೂಡ ಒಂದೇ ಅಂಗಡಿಯಲ್ಲಿ ಮೊಬೈಲನ್ನು ಮಾರಾಟ ಮಾಡಕೊಂಡು ಕೂತಿರ್ತಾರೆ. ಸಮಯದಲ್ಲಿ ಮುಚ್ಚಿರಲ್ಲ, ಹಾಗಾಗಿ ಅವರನ್ನು ಕಸ್ಟಡಿ ತೊಗೊತಾರೆ. ಇಷ್ಟೇ ವಿಷಯ. ಅವ್ರನ್ನ ತೊಗೊಂಡೋಗಿರೋದು ಇದೇ ವಿಷಯಕ್ಕೆ. ಅವರಿಬ್ಬರು ತಂದೆ ಮಗ ಯಾವುದೋ ಕೆಳ್ತನ ಮಾಡಿಲ್ಲ. ಈ ಮಲ್ಲಿಕಾರ್ಜುನ ಅವರು ಮಾಡ್ಕೊಂಡಿದ್ದಾರಲ್ಲ, ಯಾರೋ ಸ್ವಾಮೀಜಿ ಅಂತ ಹಾಕೊಂಡ್ರೆ ಅಲಿಗೇಷನ್ ಹಾಕ್ಸ್ಕೊಂಡಿಲ್ಲ, ಮಠದವ್ರು ಹಾಕ್ಸ್ಕೊಂಡ್ರೆ ಅಲಿಗೇಷನ್ ಹಾಕ್ಸ್ಕೊಂಡಿಲ್ಲ, ಯಾರೋ ಕರಪ್ಷನಲ್ಲಿ 100 ಕೋಟಿ ದುಡಿದ್ರಲ್ಲ ಆ ಥರ ಮಾಡ್ಕೊಂಡಿಲ್ಲ. ಅವ್ರು ಮಾಡಿರೋವಂಥದ್ದು ಅವ್ರ ಅಂಗಡಿಯಲ್ಲಿ ಅವ್ರು ಓಪನ್ ಮಾಡಿ ಕುಂತಿದ್ರು. ಇವರನ್ನು ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ. ನೀನು ಅಂಗಡಿ ಮುಚ್ಚಿರೋದು, ತೆಗೆದಿರೋದು ಕಾನೂನು ಬಾಹಿರ, ನೀನು ಒಳಗಡೆ ಬರಬೇಕಾಗತ್ತೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾತಿನ ವಾಗ್ವಾದ ನಡೆಯುತ್ತೆ. ಅಹಂಕಾರದಲ್ಲಿ ಇರುವಂಥ ಪೊಲೀಸರುಗಳಿಗೆ ಮಾತುಗಳನ್ನ ಕೇಳಿಬಿಟ್ರೆ ಕಷ್ಟ ಆಗಿರೋದ್ರಿಂದ ಪಾಪ ಅವರನ್ನು ಮುಗ್ಗ ಹೊಡಿತಾರೆ. ತಂದೆಯ ಮುಂದೆನೇ ಮಗನ ಹೊಡಿತಾರೆ, ಮಗನ ಮುಂದೆ ತಂದೆನೂ ಹೊಡಿತಾರೆ. ತಂದೆ ಮಗನ ಹೊಡಿಬೇಡ ಅಂತಾನೆ, ಮಗ ತಂದೆ ಹೊಡಿಬೇಡ ಅಂತಾನೆ. ಹೀಗೆ ಹೊಡೆದು ಅವರನ್ನು ಪ್ರಾಣ ತೆಗೀತಾರಲ್ಲ, ಇದು ಏನು ಹೇಳ್ತೀರಿ? ಇದು ದುರಾಂಕಾರ ಅಲ್ವಾ? ಇವ್ರ ಕೈಯಲ್ಲಿ ಯಾರು ಕೊಟ್ಟಿರೋದು ಹೊಡೆಯೋಕ್ಕೆ ಕಾನೂನು? ಹೊಡೀರಿ ಸರ್. ಯಾರೋ ಒಬ್ಬ ರೇಪ್ ಮಾಡಿದ್ದಾನೆ, ಒಬ್ಬ ತಿದ್ದಕ್ಕೆ ಆಗಲ್ಲ ಸಮಾಜದಲ್ಲಿ, ಅದಕ್ಕೆ ಆದ ರೂಲ್ಸ್ ರೆಗ್ಯುಲೇಷನ್ಸ್ಗಳಿದ್ದಾವೆ, ಎನ್ಕೌಂಟರ್ ಅಂತಿದೆ, ಏನೋ ಮಾಡಿ ಬಿಸಾಕಿ. ಹೈದರಾಬಾದ್ನಲ್ಲಿ ಒಂದು ಹೆಣ್ಣನ್ನು ರೇಪ್ ಮಾಡಿದಾಗ ಯಾರೋ ಒಬ್ಬರು SP ಅವರು, ಬೆಳಗಾವಿಯವರು, ಧಾರವಾಡದವರು ಎನ್ಕೌಂಟರ್ ಮಾಡಿದಾಗ ಈ ವಾಸ್ ಹೀರೋ, ಸ್ಟೇಟಸಲ್ಲಿ ಹಾಕ್ಕೊಂಡಿದ್ವಿ ನಾವು. ಮಾಡಿ, ಅಮಾಯಕರಿಗಲ್ಲ. ಇದು ದುರಾಂಕಾರದ ಪರಮಾವಧಿಗೆ ಕೊಟ್ಟಿರುವಂಥ ಒಂದು ಪನಿಷ್ಮೆಂಟು. ತುಂಬ ಚೆನ್ನಾಗಿದೆ. ಕೋರ್ಟ್ ಹೇಳಿದೆ, ಯಾರ ಕೈಲಿ ಕಾನೂನು ಇರುತ್ತೋ ಆ ಕಾನೂನನ್ನು ರೆಸ್ಪೆಕ್ಟಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದೆ ಜಡ್ಜ್ಮೆಂಟ್ನಲ್ಲಿ. ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕೋ ಅವರೇ ಈ ರೀತಿಯಾಗಿ ತಪ್ಪನ್ನು ಮಾಡಿದ್ರೆ ನಾವು ಏನು ಮಾಡ್ಬೋದು ಅನ್ನುವಂಥದ್ದು. ಆಮೇಲೆ ಈ ಒಂದು ಜಡ್ಜ್ಮೆಂಟ್ ಇದೆಯಲ್ಲ ಸರ್, ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಈ ಜಡ್ಜ್ಮೆಂಟ್ ಬರೋ ಕಾರಣ CBI ತನಿಖೆ ಮಾಡುತ್ತೆ. ತಮಿಳ್ನಾಡಿನಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರು ಅದನ್ನು CBIಗೆ ರೆಫರ್ ಮಾಡ್ತಾರೆ. ಇಲ್ಲಾಂದರೆ ಈ ರೀತಿಯಾದ ಲಾಕಪ್ ಡೆತ್ಗಳು ಎಷ್ಟಾಗಿದ್ದಾವೋ, ಇದೇ ನ್ಯಾಯಾಲಯದಲ್ಲಿ ಕೂಡ ಸುಪ್ರೀಂ ಕೋರ್ಟು ಮತ್ತು ಅಥವಾ ನ್ಯಾಯಾಧೀಶರು ಹೇಳಿದ್ದಾರೆ, ಇದೇನು ಲಾಸ್ಟ್ ಆಗಲ್ಲ ಅಥವಾ ಇದೇನು ಫಸ್ಟ್ ಅಲ್ಲ ಲಾಕಪ್ ಡೆತ್ ಅನ್ನೋಂಥದ್ದು ಅಂತಲೂ ಕೂಡ ನಮೂದನೆ ಮಾಡಿದ್ದಾರೆ, ವಿಷಯವನ್ನು ಹೇಳಿದ್ದಾರೆ. ಇದು ಲಾಸ್ಟು ಕೂಡ ಆಗಲ್ಲ ಅಂತ. ಬಟ್ ಈ ಒಂದು ಜಡ್ಜ್ಮೆಂಟ್ನಿಂದ ಇದು ಲಾಸ್ಟ್ ಆಗುತ್ತೆ ಅನ್ನೋವಂಥ ಭರವಸೆ ನನಗಿದೆ. ಯಾರೇ ಒಬ್ಬರು ನ್ಯಾಯಾಧೀಶರು ಒಂದು ಡೆತ್ ಸೆಂಟೆನ್ಸ್ನ ಕೊಡಬೇಕಂದಾಗ ಬಹಳ ಕಷ್ಟ. ಯಾಕೆ ನೋಡಿ, ಒಬ್ಬ ಉಮೇಶ್ ರೆಡ್ಡಿ ಅಂತ ಕ್ರೂರಿ ಕೊಟ್ಟಿರುವಂಥದ್ದು, ಒಬ್ಬ ಕಸಬ್ ಕೊಟ್ಟಿರುವಂಥ ಕ್ರೂರಿ ಕೊಟ್ಟಿರುವಂಥದ್ದು ಭಾರತ ಕಾನೂನಿನಲ್ಲಿ. ಅಂಥ ಒಂದು ಕ್ರೂರತೆಯೂ ಕೂಡ ಇವರು ಠಾಣೆಯಲ್ಲಿ ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ ಯಾರೋ ಒಬ್ಬರು ಅಮಾಯಕರನ್ನು ರಕ್ಷಣೆ ಮಾಡೋದನ್ನು ಕರ್ಕೊಂಬಂದು ಕೊಲೆ ಮಾಡೋದು ಕೂಡ ಅದೇ ಭಾವನೆಯಲ್ಲಿ ನಾವು ನೋಡುವಂಥ ಕೆಲಸವನ್ನು ಅವ್ರು ಮಾಡಿರೋದ್ರಿಂದ ಆ ಪನಿಷ್ಮೆಂಟ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇನ್ವಾಲ್ವ್, ಅಂದರೆ ಎಲ್ಲರೂ ಕೂಡ ಅಸಲ್ಟ್ ಮಾಡಿರ್ತಾರೆ. ಏನು ಇವ್ರ ಅಪ್ಪಂದು ಸರ್. ಇದೇ ಥರ ಪೊಲೀಸರುಗಳು, ನನ್ನ ಮಕ್ಕಳು ಈ ಥರ ಮೆರೆದಿರೋರು, ಈ ಥರ ದುರಾಂಕಾರ ಇರೋವಂಥವ್ರು, ಅವರು ಜೈಲಿಗೆ ಹೋಗಿರೋದು ನಾವು ಕಣ್ಣಾರೆ ನೋಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತಟ್ಟೆ ತೊಳ್ಕೊಂಡು ತಿಂದಿರೋದು ನಾವು ನೋಡಿದ್ದೀವಿ.
ಕೇಳಿದ್ದೀವಿ. ಬೇರೆ ಯಾರು ಇವ್ರು ಅರೆಸ್ಟ್ ಮಾಡಿ ಅಕ್ಯೂಸ್ ಕಳಿಸಿರ್ತಾರಲ್ಲ ಅವರೇ ಬಾರ ಎಲ್ಲಿ ಕುಂತ್ಕೋ ಅಂತ ಹೇಳಿದ್ರು ಕೂಡ ನೋಡಿದ್ದೀವಿ. ಈ ದುರಾಂಕಾರ ಒಳ್ಳೇದಲ್ಲ ಸರ್. ಈ ಕೇಸಲ್ಲಿ ಪೊಲೀಸರಿಗೆ ಎಸ್ ಸರ್. ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅಂದ್ರೆ ಮೇನ್ ವಿಟ್ನೆಸ್ ಆಗಿ ಸಾಕ್ಷಿ ಹೇಳಿರೋದು. ಹಾಂ, ಇದು ನೋಡಿ ಪೊಲೀಸರಿಗೆ ಎಷ್ಟು ಕೆಟ್ಟವರಿದ್ರು ಅಲ್ಲಿ ಒಬ್ಬ ಲೇಡಿ ಪೊಲೀಸೇ ಮೈನ್ ವಿಟ್ನೆಸ್ ಆಗಿ ಒಂದು ಸಾಕ್ಷಿ. ಹೌದು. CBI ತನಿಖೆ ಮಾಡಬೇಕಂದಾಗ ಅಲ್ಲಿನ ಒಬ್ಬರು ಸಿಬ್ಬಂದಿಗಳು ಸತ್ಯವನ್ನು ನೋಡ್ತಿದ್ದಾರೆ. ಹಿಂಗಾಗಿದೆ, ಹಿಂಗೆ ಆಗಿದೆ, ಹೀಗೆ ಆಗಿದೆ ಅನ್ನುವಂಥದ್ದು. ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ಅಷ್ಟೇ ಸರ್, ಒದೆ ಬಿದ್ದಿದ್ದಿರದೆ ಅಂತ ಬಂದಿರುವಂಥದ್ದು. ಇವರು ಮುಚ್ಚಿಡೋಕ್ಕಾಗಲ್ಲ. ಹಾಗಾಗಿ ಆ ಸಿಬ್ಬಂದಿ ಸುಳ್ಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಸರ್. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಇಲ್ಲಿ ಹೊಡೆದಿರುವಂಥದ್ದೇ. ಮತ್ತು ಅವತ್ತಿನ ತೂತುಕುಡಿ ಆ ಒಂದು ಕ್ಷೇತ್ರದ ಜನ ಪ್ರೊಟೆಸ್ಟ್ ಮಾಡ್ತಾರೆ, ಈ ರೀತಿ ಆಗಿದೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಮಾಧ್ಯಮದವರು ಅದನ್ನು ಕವರ್ ಮಾಡ್ತಾರೆ, ಮಾಧ್ಯಮದವರು ಅದನ್ನು ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ಹೋಗ್ತಾರೆ. ಯಾಕಂದರೆ ಏನೂ ಮಾಡಿದ ಅಪ್ಪ ಮಗ ಸರ್, ಅಮಾಯಕರು ಮೊಬೈಲ್ ಮಾರಕ್ಕೆ ಬಂದಿದ್ದಾರೆ, ಅಂಗಡಿ ತೆಗೆದಿದ್ದಾರೆ. ಹೌದು, ಇವರು MLAಗಳು, ಮಿನಿಸ್ಟ್ರುಗಳು ಕೊರೋನಾ ಟೈಮ್ಗಳಲ್ಲಿ ಗಾಡಿ ಹೋದಾಗ ಇವ್ರು ತೆಗೆದು ಬಿಟ್ಟಿಲ್ವಾ? ಎಣ್ಣೆ ಮಾರಕ್ಕೆ ಇವ್ರು ಬಿಟ್ಟಿರಲಿಲ್ವಾ? ಸಿಗರೇಟ್ ಮಾರಕ್ಕೆ ಇವ್ರು ಬಿಟ್ಟಿರಲಿಲ್ವಾ? ಹೋಟ್ಲು ತೆಗೆದು ವ್ಯಾಪಾರ ಮಾಡೋಕ್ಕೆ ಇವ್ರು ಬಿಟ್ಟಿರಲಿಲ್ವಾ? ಕೊರೋನಾ ಟೈಮಲ್ಲಿ ದುಡ್ಡು ಮಾಡಿಲ್ವಾ ಇವರು? ಎಲ್ಲ ಮಾಡಿದ್ದಾರೆ. ಆದರೆ ಅಪ್ಪ ಮಗನ್ನ ಆ ರೀತಿ ಹೀನವಾಗಿ ಸಮಾಜದಲ್ಲಿ ಕ್ಷಮಿಸೋಕ್ಕಾಗಲ್ಲ ಸರ್. ನನ್ನ ಮುಂದೆ ನನ್ನ ತಂದೆಗೆ ಯಾರಾದರೂ ಏಕವಚನದಲ್ಲಿ ಮಾತಾಡಿದ್ರು ನಾನು ಕೋಪ ಬರುತ್ತೆ. ಎಂಥ ಮಗನಿಗೂ ಕೋಪ ಬರುತ್ತೆ ರೀ. ಅವ್ರಿಗೆ ಹುಟ್ಟಿರೋ ಮಗನಿಗೆ ಕೋಪ ಬಂದೇ ಬರುತ್ತೆ, ಯಾರೋ ನಮ್ಮ ಅಪ್ಪಂಗೆ ಅನ್ನೋದು ಅಂತ. ಅಂಥದ್ರಲ್ಲಿ ಆ ಅಪ್ಪನಿಗೆ ಅವ್ರ ಮುಂದೆ ಹೊಡೆದು ಸಾಯಿಸಿದ್ರಲ್ಲ. ಹಾಗೆ ಸಾಕಿರೋ ಮಗ, ತಂದೆ ಮುದ್ದಾಗಿ ಸಾಕಿರೋ ಮಗನ್ನ ಯಾರಾದರೂ ಏನೋ ಅಂದರೆ ಆಯಪ್ಪನೂ ಸುಮ್ಮನೆ ಇರಲ್ಲ, ಯಾಕಂದರೆ ಅವ್ರಿಗೆ ಹುಟ್ಟಿರ್ತಾರಲ್ಲ. ಆ ಎರಡನ್ನೂ ಕೂಡ ಬಿಟ್ಟು ನೀವು ಅವ್ರನ್ನಿಬ್ಬರನ್ನು ನೀವು ಇಷ್ಟು ಹೀನಾಗಿ ಹೊಡೆದ್ರಲ್ಲ, ಅದಕ್ಕೆ ಇದು. ಆದರೆ ಏನು ತಪ್ಪೇನಿಲ್ಲ ಬಿಡಿ ಸರ್, ಕ್ಷಮಿಸೋ ಅಂಥದ್ದೇನಿಲ್ಲ. ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಬೇಕು ನಾವು. ಹೌದು, ಅದು ತುಂಬ ಯಾರೊಬ್ರು ಏನಾಕೋದ್ರೆ ಕೇಳೋದೇ ಕಷ್ಟ, ಹೌದು. ಬಟ್ ಇದ್ರಲ್ಲಿ ನಾವು ಗಟ್ಟಿ ಮನಸ್ಸು ಮಾಡಬೇಕು. ತಪ್ಪು ಮಾಡಿದ್ಯಪ್ಪ, ಹುಟ್ಟಿದ ಮೇಲೆ ನೀರು ಕುಡಿಲೇಬೇಕು ಬಸ್ ಅಂದ್ಬಿಟ್ಟು ಸುಮ್ಮನೆ ಆಗಬೇಕಾಗತ್ತೆ ಸರ್. ಹೌದು, ಲಾಯರ್ಗೂ ಒಂದೇ, ಎಲ್ರಿಗೂ ಒಂದೇ, ಈ ದೇಶದಲ್ಲಿರೋ ಎಲ್ರಿಗೂ ಒಂದೇ, ತಪ್ಪನ್ನು ಮಾಡಿರೋ ಎಲ್ರಿಗೂ ಒಂದೇ. ಸರ್ ಇನ್ನೊಂದು ಈಗ ಜಿಲ್ಲಾ ನ್ಯಾಯಾಲಯ ಈಗ ತೀರ್ಪನ್ನ ಕೊಟ್ಟಿರುವಂಥದ್ದು, ನೆಕ್ಸ್ಟ್ ಈಗ ಹೈಕೋರ್ಟ್ಗೆ ಹೋಗುವಂಥದ್ದು ಏನಾದ್ರು ಆಗ್ಬೋದು, ಆ ರೀತಿ ಏನಾದ್ರು? ಖಂಡಿತವಾಗ್ಲೂ ಅವ್ರಿಗೆ ಆ ಒಂದು ಲಿಬರ್ಟಿ ಇದ್ದೇ ಇದೆ. ಅವರೆಲ್ಲರೂ ಕೂಡ ಇಷ್ಟೊತ್ತಲ್ಲಿ ಆಗಲೇ ಡ್ರಾಫ್ಟ್ನ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿರ್ತಾರೆ. ಬೇಲ್ನ ಫಸ್ಟು ಹಾಕ್ಕೊಡ್ತಾರೆ, ಬೇಲ್ ಕೊಡಿ ಅಂತ ಒಂದು ಹಾಕ್ಕೊಂಡಿರ್ತಾರೆ. ಅದ್ರ ಜೊತೆ ಜೀವಾವಧಿ ಶಿಕ್ಷೆಯಿಂದ ಅದನ್ನ ಮಾರ್ಪಾಡು, ಅದನ್ನ ತೆಗಿಬೇಕು ಅಂತ ಮಾಡ್ಕೊಂಡಿರ್ತಾರೆ. ಸೊ ಹಾಗೆ ಇನ್ನೂ ಒಂದು 10 ವರ್ಷ 15 ವರ್ಷ ನಡ್ಕೊಂಡು ಹೋಗ್ತಾ ಇರುತ್ತೆ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ಒಬ್ಬರು ಆರೋಪಿ ಕೋವಿಡ್ ಟೈಮಲ್ಲೇ ಪೊಲೀಸ್ ಹತ್ತೋದ್ರಂತೆ. ಅದರಲ್ಲಿ ಒಬ್ಬರು ಪೊಲೀಸರು ಯಾರ ಮೇಲೆ FIR ಆಗಿತ್ತಲ್ಲ, ಅವರು ಆಗಲೇ ತೀರೋಗಿದ್ದಾರೆ. ಬದುಕಿರೋರು ಎಲ್ಲರ ಮೇಲೂ ಕೂಡ ಈ ಒಂದು ಶಿಕ್ಷೆ ಪ್ರಾಣಾಯಾಮವನ್ನು ಮಾಡಿದ್ದಾರೆ. ನಮಗೆ ಇದೊಂದು ತಿಳ್ಕೊಬೇಕು ಸರ್, ಎಲ್ಲಿ ಅವರು ಇಷ್ಟು ದಿನ ಡ್ಯೂಟಿಯಲ್ಲಿದ್ದರಾ, ಅಂದರೆ ಆ ಕೇಸ್ ಆದಮೇಲೆ ಏನು KITಗೆ ಹಾಕ್ಕೊಂಡು ಏನಾದ್ರೂ TMTಗೆ ಹಾಕ್ಕೊಂಡು, TMT ಅಂತಂದರೆ ತಮಿಳ್ನಾಡು ಟ್ರಿಬ್ಯುನಲ್ ಅಥಾರಿಟಿ ಏನಾದ್ರು ಹಾಕ್ಕೊಂಡು ಕೆಲಸದಲ್ಲಿ ತೊಗೊಂಡಿದ್ರೆ ಆ ಕೆಲಸದಿಂದ ವಜಾ ಆದ್ರೆ ಏನಾಗಿದೆ, ಅವ್ರಿಗೆ ಏನು ಕತೆ ಏನು ಅನ್ನೋದು. ಮತ್ತು 1 ಕೋಟಿ ರೂಪಾಯಿ, ಅದು 1,40,00,000 ಏನೋ ಪರಿಹಾರವಾಗಿ ಅವ್ರಿಗೆ ಘೋಷಣೆ ಆಗಿದೆ. ಅದೆಲ್ಲೂ ಕೂಡ ತಿದ್ದುಪಡಿ ಆಗಬಾರ್ದು ಅನ್ನೋದು ನನ್ನ ಒಂದು, ಆ ದೇವರಿಗೆ ನನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಆ ದುಡ್ಡು ತಲುಪಲಿ ಕುಟುಂಬಕ್ಕೆ. ಯಾಕಂದರೆ ದುಡಿಯೋವಂಥ ಮಗ ಆಗಿರ್ಬೋದು, ಮಗನ ಮದುವೆ ಆಗಿತ್ತೋ ಏನೋ ಗೊತ್ತಿಲ್ಲ, ಮತ್ತು ತಂದೆ ಎಲ್ಲರೂ ಕೂಡ ಕಳ್ಕೊಂಡು, ಎಲ್ಲವನ್ನೂ ಕಳ್ಕೊಂಡು ಬೀದಿಗೆ ಬಂದಿರೋರಿಗೆ 1,40,00,000 ಸಿಕ್ಕಿದ್ರೆ ಎಲ್ಲೋ ಒಂದು ಕಡೆ ಜೀವನದ ಒಂದು ಆಧಾರ ಆಗುತ್ತೆ ಅನ್ನೋದು ಒಂದು ಒಳ್ಳೆಯ ಆದೇಶ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈ ಆದೇಶನ ಹೈಕೋರ್ಟ್ ಎತ್ತಿಲಿತ್ತ ಸರ್? ಅದು ವಿ ಡೋಂಟ್ ನೋ, ದಟ್ ಈಸ್ ಅಪ್ ಟು ದಿ ಕೋರ್ಟ್, ನ್ಯಾಯಾಲಯ. ಪ್ರಶ್ನೆ ಚೆನ್ನಾಗಿದ್ರು ಕೂಡ ಉತ್ತರ ಅದಕ್ಕೆ ನಿಮ್ಗೆ ಯಾರಿಂದನೂ ಕೂಡ ಬರಲ್ಲ, ಅದು ಆದೇಶದ ಮೇಲೆ ಬರುತ್ತೆ. ಸೊ ಹಾಗಾಗಿ ಕಾದು ನೋಡಬೇಕಾಗಿರುತ್ತೆ. ಥ್ಯಾಂಕ್ ಯು ಸರ್, ನಮಸ್ಕಾರ.